ಹಲೋ, ಎಲ್ರಿಗೂ ನಮಸ್ಕಾರ. ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು, ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಕಟ್ಟಿಂಗೇ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ. ನಾನು ಯಾವ ರೀತಿ ನಾನು ಸ್ಟೂಡೆಂಟ್ಗೆ ತೋರಿಸ್ತೀನಿ ಸ್ಟಿಚ್ ಮಾಡಿ, ಅಥವಾ ನಾನು ಸ್ಟಿಚ್ ಮಾಡೋದಾಗಿರ್ಬೋದು, ಸೇಮ್ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಇವತ್ತು ಕಟ್ಟಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕಲ್ಲಿ ಯಾವುದೇ ಡಿಸೈನ್ ಇರಲ್ಲ ಫ್ರೆಂಡ್ಸ್, ಬರೀ ಥ್ರೆಡ್ ಪೈಪಿಂಗ್ ಅಷ್ಟೇ ಕೊಡ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗಿಗೆ ನಾನು ಸ್ಯಾರಿನಲ್ಲಿ ಇದು ಬಂದು ಸ್ಯಾರಿದೇ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಬೇಕು ಅಂದರೆ ಸಿಂಪಲ್ಲಾಗಿ ನಾನು ಇಷ್ಟು ಹರ್ಕೊಂಡಿದ್ದೀನಿ, ಯಾಕಂದರೆ ಬ್ಲೌಸ್ ಪೀಸ್ ತುಂಬ ಚಿಕ್ಕದು ಬಂದಿತ್ತು. ಹಂಗಾಗಿ ಏನಾದರೂ ಪ್ಯಾಚ್ ಏನಾದರೂ ಮಾಡೋಂಗಿದ್ರೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಕರ್ಕೊಂಡಿದ್ದೆ. ಇದರಲ್ಲೇ ನಾನು ಏನು ಮಾಡ್ತೀನಿ, ಥ್ರೆಡ್ ಪೈಪಿಂಗ್ ಕೂಡ ಸಹ ಇದರಲ್ಲೇ ಮಾಡ್ಕೊತೀನಿ. ಗೋಲ್ಡ್ ಅಥವಾ ಏನೂ ಯೂಸ್ ಮಾಡಲ್ಲ. ಸೇಮ್ ಇದನ್ನು ನಾನು ಫಸ್ಟು ತೋಳಿಗೆ ಕಟ್ ಮಾಡ್ಕೊಂಬಿಡೋಣ. ತೋಳಿಗಿಲ್ಲಿ ಪರ್ಪಲ್ ಕಲರೇ ಇರೋದ್ರಿಂದ ತೋಳು ಕಟ್ ಮಾಡಿದಾಗ ಅದೊಂದು ಸ್ವಲ್ಪ ಸಿಗುತ್ತೆ. ನಾವು ತುಂಬ ಜಾಸ್ತಿ ಎಲ್ಲ ಇದನ್ನು ಮಾಡೋ ಅಷ್ಟಿಲ್ಲ. ಇಲ್ಲೇನು ಬಾರ್ಡರ್ ಬಂದಿದೆ ಇದನ್ನು ನಾನು ತೋಳಿಗೆ ಕಟಿಂಗ್ ಮಾಡ್ಕೊತೀನಿ. ಅವ್ರದ್ದು ತುಂಬ ಉದ್ದ ಏನಿಲ್ಲ, ಎಷ್ಟಕ್ಕೆ ಬಂದಿದೆ ನೋಡ್ಕೊತೀನಿ. ನಾನು ಇಷ್ಟನ್ನು ಕೊಟ್ಕೊತೀನಿ. ತುಂಬ ಎಲ್ಲ ಕೊಟ್ಕೊಂಡ್ರೆ ಈ ಕಲರ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ತೋಳು ಕಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ಕೊತೀನಿ. ಈಗ ಫಸ್ಟು ನಾನು ತೋಳು ಕಟಿಂಗನ್ನು ಮಾಡ್ಕೊತೀನಿ, ಮತ್ತು ಮೇಯ್ನ್ ಬಟ್ಟೆಲಿ ಕಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1.25 ಮೀಟರ್ ಲೈನಿಂಗನ್ನು ತರಿಸಿದ್ದೀನಿ. ಈ ನಡುವೆ ನಾವು 1 ಮೀಟರ್ ತಂದರೆ ಸುಮ್ಮನೆ ಯಾಕೆಲ್ಲ ಪ್ಯಾಚ್ ಮಾಡಬೇಕು ಅನ್ನೋ ಕಾರಣಕ್ಕೆ 1.25 ಲೈನಿಂಗನ್ನು ತಂದ್ಕೊಂಡ್ಬಿಡ್ತೀವಿ. ಎಕ್ಸ್ಟ್ರಾ ಏನು ಇಲ್ಲ, ಒಂದು 5 ರೂಪಾಯಿ ಎಕ್ಸ್ಟ್ರಾ ತೊಗೊತಾರಷ್ಟೇ. ಲೈನಿಂಗಿಗೆ ಎಕ್ಸ್ಟ್ರಾ 5 ರೂಪಾಯಿ ತೊಗೊತಾರೆ. ಮತ್ತು ನಾವು ಪ್ಯಾಚ್ ವರ್ಕ್ ಏನಾದರೂ ಮಾಡಬೇಕು ಅಂದರೆ ಎಲ್ಲ ಬಟ್ಟೆ ಶಾರ್ಟೇಜ್ ಬರೋದ್ರಿಂದ ಬೇಡವೇ ಬೇಡ ಅಂದ್ಬಿಟ್ಟು ನಾವು 1/4 ಇಂಚು ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀವಿ. ನೋಡಿ ಈ ರೀತಿ. ಕೆಲವರಂತೂ 90-80ಕ್ಕೆಲ್ಲ ಸಾಕಾಗುತ್ತೆ ಅಂತಾರೆ. ಖಂಡಿತ ಸಾಲಲ್ಲ. ದಯವಿಟ್ಟು ಅಷ್ಟೇ ಆಗೋದ್ರು ಕೊಟ್ಟರೆ ಇಸ್ಕೊಳಕ್ಕೆ ಹೋಗಬೇಡಿ ನೀವು. ತೋಳೇನಾದರೂ ನಿಮಗೆ ಕಟ್ ಮಾಡ್ಕೊಳೋದು ಕಷ್ಟ ಆಯಿತು ಅಂದರೆ ಏನು ತೋಳು ಕೊಟ್ಟಿರ್ತಾರೆ ರೆಡಿ, ಅದನ್ನೇ ಇಟ್ಟು ಕೂಡ ನೀವು ಮಾಡ್ಕೊಬೋದು. ಕೆಳಗಡೆ ನಾವೇನು ಮಾಡಬೇಕಾಗುತ್ತೆ, 1/2 ಇಂಚ್ಗೆ ಒಂದು ಸ್ಟಿಚ್ ಹಾಕೊಂಬಿಡಿ. ಯಾಕಂದರೆ ನಾವಿಲ್ಲಿ ಏನು ರೆಡಿ ಆದಮೇಲೆ ಏನು ತೊಗೋತೀವೋ ಅದೇ ಥರ ಆ ರೆಡಿ ಏನು ಸ್ಲೀವ್ ಇರುತ್ತೆ ಅದನ್ನು ನೀಟಾಗಿ ಇಟ್ಕೊಂಡು ಹಿಂಗೆ ಎಳೆದು ಒಂದು ಸಲ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು 1/2 ಇಂಚ್ ಮೇಲ್ಗಡೆಗೆ ಹಾಕ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಏನಿರುತ್ತೋ ಅದೊಂದು ಲೈನ್ ಹಾಕ್ಕೊಳ್ಳಿ. ಎಲ್ಲಿರುತ್ತೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಮೇಲ್ಗಡೆಗೆ ಹಾಕ್ಕೊಳ್ಳೋಣ. ನಮಗೀಗ ಕರೆಕ್ಟಾಗಿ ಎಷ್ಟು ಸ್ಲೀವ್ ರೌಂಡಿಂಗ್ ಎಷ್ಟು ಬೇಕು ಅಂತ ಗೊತ್ತಾಯಿತು, ಮತ್ತು ಕಂಕ್ಲು ರೌಂಡಿಂಗ್ ಎಷ್ಟು ಬೇಕು ಅಂತ ಗೊತ್ತಾಯಿತು. ಅಳತೆ ತಗೋಣ ಅಷ್ಟು ಏನೂ ಇರೋಲ್ಲ. ಸ್ಲೀವಲ್ಲಿ ಇದೇ ಥರನೇ ತೊಗೊಳ್ಳಿ, ತೊಂದರೆ ಇಲ್ಲ. ಈ ಥರ ತೆಗೆದುಕೊಂಡ್ರೆ ಆರಾಮಾಗಿ ನಮಗೆ ಸಿಗುತ್ತೆ. ಈ ರೀತಿ ತಗೊಂಡು ಈಗ ಇಲ್ಲಿಗೆ ರೆಡಿ ಇರೋದು, ಇಲ್ಲಿಗೆ ರೆಡಿ ಇರೋದು ಅಂದರೆ ಈ ಲೈನ್ ರೆಡಿ ಬರುತ್ತೆ. ನಾವು 1/2 ಇಂಚನ್ನು ಹೆಚ್ಚಿಸ್ಕೊಬೇಕು, ಅಂದರೆ ಎಕ್ಸ್ಟ್ರಾ ತಗೊಂಡಾಗ ಕರೆಕ್ಟ್ ಲೈನಿಗೆ ನಮಗೆ ಬರುತ್ತೆ. ಈಗ ನೀಟಾಗಿ ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಇಷ್ಟೇ, ತೋಳು ಶೇಪ್ ಆಯಿತು. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೇನು 2 ಇಂಚ್ ಬೇಕಾಗಿತ್ತು ಮಾರ್ಜಿನ್ಗೋಸ್ಕರ, ಅದು ಸಿಕ್ತು. ಈ ಥರ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ಏನು ತೊಗೊತೀವಿ, ಪ್ಯಾಚ್ ಮಾಡಬೇಕು, ತೋಳಿಗೆ ಬಟ್ಟೆ ಕಟ್ಟಬೇಕು, ಆ ಥರದ್ದು ಏನು ಪ್ರಾಬ್ಲಮ್ ಆಗಲ್ಲ. ಕರೆಕ್ಟಾಗಿ ನಮಗೇನು ಬೇಕಾಗಿರುತ್ತೋ ಅದು ಸಿಗುತ್ತೆ. ಈಗ ಮಿಕ್ಕಿದ್ದನ್ನು ಬಾಡಿ ಪಾರ್ಟಿಗೆ ಶಾರ್ಟೇಜ್ ಬರಲ್ವ ಅಂದರೆ ನಾವು 1.25 ತಗೊಂಡಿರೋದ್ರಿಂದ ಶಾರ್ಟೇಜ್ ಎಲ್ಲ ಬರಲ್ಲ. ನೋಡಿ ಹಿಂಗಿಟ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಉಳಿದಿರೋ ಅಂತಹ ಲೈನಿಂಗಲ್ಲಿ ನೀಟಾಗಿ ಇಟ್ಕೊಳ್ಳೋಣ. ಇಟ್ಕೊಂಡು ಇಲ್ಲೂ ಅಷ್ಟೇ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಈ ಐರನ್ನಲ್ಲಿ ನಾವು ಸ್ಟೀಮ್ ಕೂಡ ಮಾಡ್ಬೋದು, ನಾರ್ಮಲ್ ಐರನ್ ಕೂಡ ಮಾಡ್ಬೋದು. ಬ್ಲೌಸ್ ಉದ್ದ ಬಂದು ಇಲ್ಲೂ ಕೂಡ ನಾವೇನು ಮಾಡ್ಬೋದು, ಬ್ಲೌಸ್ ಉದ್ದನೂ ಕೂಡ ಬ್ಲೌಸಲ್ಲೇ ತೊಗೊಬೋದು, ತೊಂದರೆ ಇಲ್ಲ. ಇಲ್ಲೂ ಕೂಡ ನಾನು 1/2 ಇಂಚು ಇಲ್ಲಿ ಹಾಕ್ಕೊತಾ ಇದ್ದೀನಿ. ರೆಡಿ ಏನಿರುತ್ತೆ ಬ್ಲೌಸ್ ಲೆಂತು ಅದನ್ನು ಇಟ್ಕೊಳ್ಳಿ. ಇದು ಕರೆಕ್ಟಾಗಿ ಆಗುತ್ತಂತೆ ಫ್ರೆಂಡ್ಸ್, ನಾನೇ ಸ್ಟಿಚ್ ಮಾಡಿದ್ದು. ಹಾಗಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ರೆಡಿ ಏನಿರುತ್ತೆ, ನಾನೀಗ ಲೈನ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ, ಎಳೆದೇ ಇಟ್ಕೊಂಡಿದ್ದೀನಿ ಬ್ಲೌಸು. ಅಲ್ಲಿಗೆ ಇಟ್ಕೊಂಡು ರೆಡಿ ಸ್ಟಿಚ್ ಏನಿರುತ್ತೆ ಶೋಲ್ಡರ್ ಸ್ಟಿಚ್ ಅಲ್ಲಿ ಹಾಕ್ಕೊಂಡು ಅಲ್ಲಿಂದ 1/2 ಇಂಚ್ಗೆ ಹಾಕ್ಕೊಂಡ್ರೆ ನಮ್ಮದು ಕರೆಕ್ಟಾಗಿ ಬ್ಲೌಸಿನ ಉದ್ದ ಎಷ್ಟಿದೆ ಅಷ್ಟು ಸಿಗುತ್ತೆ.
ಮತ್ತು ಚೆಸ್ಟು ಅಷ್ಟೇನೆ, ಇಲ್ಲೇನಿದೆಯೋ ಅದನ್ನು ತಗೊಂಡು ನಾವು 1/2 ಇಂಚು ಇಲ್ಲಿ ಏನು ಚೆಸ್ಟ್ ಇದೆ, ಇಲ್ಲಿ ಏನು ರಿಂಗ್ ಪಟ್ಟಿ ಇಲ್ಲಿದೆ, ಇಲ್ಲಿಂದ ತೊಗೊತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡ್ರೆ ಆಯಿತು. ಈಗ ಟೇಪಲ್ಲೂ ಸಹ ತೋರಿಸ್ತೀನಿ, +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇದರಲ್ಲಿ ಏನು ಎರಿಸುತ್ತಳ್ತೆ ನಾನು ಹೇಳ್ತೀನಿ 1/2 ಇಂಚ್ ಕಡಿಮೆ ಇಟ್ಕೊಳ್ಳಿ ಅಂತ. ರೆಡಿ ಏನಿರುತ್ತೆ ಅದರಲ್ಲಿ 1/2 ಇಂಚ್ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳ್ತಿರ್ತೀನಲ್ಲ, ತೋರಿಸ್ತೀನಿ ನಾನು. ಇಟ್ಕೊಂಡು ಇಲ್ಲಿ ಬಂದು 10 ಇಂಚಿದೆ ಫ್ರೆಂಡ್ಸ್, ಕರೆಕ್ಟಾಗಿ ನೋಡಿ 10 ಇಂಚಿದೆ. ಇಲ್ಲಿ ಬಂದು 9.5 ಇರುತ್ತೆ ನೋಡಿ ಕರೆಕ್ಟಾಗಿ ಆ ಥರ ಇಟ್ಕೊಳೋದ್ರಿಂದ ನೋಡಿ 9.5 ಕರೆಕ್ಟಾಗಿದೆ. ಆ ಥರ ಇಟ್ಕೊಳ್ಳಿ, ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟಿದೆ. ಬ್ಲೌಸ್ ಕರೆಕ್ಟಾಗಿ ಆಗೋದ್ರಿಂದ ಏನೂ ತೊಂದರೆ ಇಲ್ಲ. ಇಲ್ಲಿ ನಮ್ಮದು ಏನು ಡಾಟ್ ಇರುತ್ತೆ, ಡಾಟ್ ಹಾಕೋದಕ್ಕೆ ಇಲ್ಲಿ ಮಾರ್ಕ್ ಹಾಕ್ತೀನಿ ನಾನು. ಇಲ್ಲಿಂದ ಒಂದು 1/4 ಇಂಚು ಮೇಲ್ಗಡೆ, 1/4 ಇಂಚು ತುಂಬ ಜಾಸ್ತಿ ಎಲ್ಲ ಬೇಡ, ಯಾಕಂದರೆ ಇಲ್ಲಿ ಸೈಡಲ್ಲಿ ಕೆಳಗಡೆಗೆ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ 1/4 ಇಂಚಿಗೆ ನಾನು ಇಲ್ಲಿ ಮಾಡಿದ್ದೀನಿ. ಇಲ್ಲಿ ನಾನು 1/2 ಇಂಚು ಇಲ್ಲೂ ಕೂಡ ನಾನು ಸ್ಟಿಚಿಂಗಿಗೆ ಅಂತ ಬಿಟ್ಬಿಟ್ಟು ರೆಡಿ ಏನಿದೆಯೋ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಆಲ್ರೆಡಿ ನಾನು ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ದೀನಿ. ಈ ಲೈನ್ ಏನಿರುತ್ತೆ ಇಲ್ಲಿ ಇಟ್ಕೊಳ್ಳೋಣ. ಇಲ್ಲಿಂದ 1/2 ಇಂಚ್ ಮೇಲ್ಗಡೆ ಇಟ್ಕೊಂಡ್ರೆ ಇದು ರೆಡಿ. ಇಲ್ಲಿ 1/2 ಇಂಚ್ ಮೇಲ್ಗಡೆ ಇಟ್ಕೊಂಡ್ರೆ ನಮ್ದು ಏನು ರೆಡಿ ಬೇಕಾಗಿರುತ್ತೆ ಅದು ಸಿಗುತ್ತೆ ನೋಡಿ. ಇಲ್ಲಿಂದ ನಾನು ತೊಗೊಂಡಿರೋದು 6.5 ಇವ್ರಿಗೆ ಆರ್ಮೋಲ್ ರೌಂಡಿಂಗ್ ಬೇಕಾಗಿರೋದು 6.5. ನೆಕ್ ತಗೊಳಕ್ಕಾಗಲ್ಲ, ನೆಕ್ ನಾನು ಚೆಸ್ಟ್ ಮೇಲೆ ತೊಗೊಳ್ಳೋದು. ನೆಕ್ಕನ್ನು ಇವ್ರಿಗೆ ಯಾವುದೇ ಡೋರಿ ಇಲ್ಲ ಇರೋದ್ರಿಂದ 2.5. ಶೋಲ್ಡರ್ ಏನಿರುತ್ತೋ ರೆಡಿ ಅದಕ್ಕೆ 3/4 ಇಂಚನ್ನು ಸೇರಿಸ್ಕೊತೀನಿ. 2.5 ಇದೆ ಫ್ರೆಂಡ್ಸ್, 3/4ವರೆಗೂ ಶೋಲ್ಡರನ್ನು ತೊಗೊತಾ ಇದ್ದೀನಿ. ಇಲ್ಲಿ ಏನು ಲೈನ್ ಇದೆ ಇದೇ ಲೈನನ್ನೇ ಎಳ್ಕೊಳ್ಳೋಣ. ಇದರೊಳಗೆ ಯಾವುದೇ ಚೇಂಜಸ್ ಬೇಡ, ನಾವು ಬ್ಲೌಸಲ್ಲೇ ತೊಗೊಂಡಿದ್ದೀವಲ್ವ. ಬ್ಯಾಕಲ್ಲಿ 1/2 ಇಂಚ್ಗೆ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಲೈನನ್ನು ಎಳ್ಕೊಂಬಿಡಿ. ಈ ಥರ ಲೈನ್ ಎಳ್ಕೊಂಡ್ರೆ ನಮ್ದು ಏನಿದೆ ಅದು ಸಿಗುತ್ತೆ. ಸಾಕು, ಇದೇ ಥರ. ಈಗ ಆಲ್ರೆಡಿ ನಾವು ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಕಿನ ಡೀಪ್ ಬಂದು ಇದಕ್ಕೂ ಅಷ್ಟೇ ನಾನು ಥ್ರೆಡ್ ಪೈಪಿಂಗ್ ಅಷ್ಟೇ ಕೊಡ್ತೀನಿ, ಏನಿಲ್ಲ. ಅವ್ರದ್ದು ಎಷ್ಟಿದೆಯೋ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಬಿಟ್ಬಿಟ್ಟಿದ್ದೀನಲ್ವಾ, ಏನು ರೆಡಿ ಬೆನ್ನಿನ ಪಾರ್ಟು ಸೆಂಟರ್ ಪಾಯಿಂಟನ್ನು ತೆಗೆದುಕೊಳ್ಳಿ. ಇಲ್ಲಿ ಆಲ್ರೆಡಿ ನಾನು ಬಿಟ್ಟಿದ್ದೀನಿ. ಈ ಮಾರ್ಕಿಂದ ಮಾರ್ಕ್ ಹಾಕ್ಕೊಳ್ಳಿ. ಅಲ್ಲಿಂದನೂ ಕೂಡ 1/2 ಇಂಚ್ಗೆ ಮೇಲ್ಗಡೆಗೆ ಹಾಕ್ಕೊಳ್ಳಿ. ನಾವು ಥ್ರೆಡ್ ಪೈಪಿಂಗ್ ಕೊಟ್ಟರು ಇಲ್ಲಿಗೆ ಬರುತ್ತೆ. ಹಿಂಗೆ ಇಟ್ಕೊಂಡು ಇದನ್ನು ಅಷ್ಟೇ 3 ಇಂಚು ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳಿ. ಇದು ಅಷ್ಟೇ ಸೇಮ್ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿರುತ್ತೆ, ನೀವೇನು ಗಾಬರಿ ಎಲ್ಲ ಆಗೋದೆಲ್ಲ ಬೇಡ. ಮತ್ತು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಂದರೆ ನಮ್ದು ಏನು ಈ ಪಾರ್ಟಿಂದ ಈ ಪಾರ್ಟ್ಗೆ ಎದೆ ಸುತ್ತಳತೆ ನಮ್ದು ಏನಿದೆ ಅಷ್ಟು ಬಂತು ಅಂದರೆ ಕರೆಕ್ಟಾಗಿ ಆನ್ಸರು ಅಂತ. ನೋಡಿ ನಮ್ದು ಆಯಿತು. ಈಗ ಇಲ್ಲಿ ಇದನ್ನು ಕೂಡ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಫ್ರಂಟ್ ಪಾರ್ಟು. ಈಗ ಒಂದು ಸಲ ಕ್ರಾಸ್ ಚೆಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆಯಾ ಅಂತ. 10 ಇಂಚ್ ಬರಬೇಕು. ಅವ್ರದ್ದು ಎದೆ ಸುತ್ತಳತೆ ಎತ್ತಲ್ವ ಇರೋದು. 10 ಬಂತು ಅಂದರೆ ಪಕ್ಕಾ ಇದೆ ಅಂತ ಅರ್ಥ. ನೋಡಿ 10 ಇಂಚಿಗೆ ಕರೆಕ್ಟಾಗಿದೆ. ಹಿಂಗೆ ಬಂತು ಅಂದರೆ ನಮ್ಮದು ಆರ್ಮೋಲ್ ರೌಂಡಿಂಗ್ ಆಗಿರ್ಬೋದು. ಈಗ ನಾವು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ತೊಗೊಂಡಿದ್ದೀವಿ. ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀವಿ ಮತ್ತು ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀವಿ. ಏನು ರೆಡಿ ಬೇಕಾಗಿರುತ್ತೋ ಅಷ್ಟು ಸಿಗುತ್ತೆ. ನೋಡಿ ತೋರಿಸ್ತೀನಿ ಇನ್ನೊಂದ್ಸಲ. ನೋಡಿ ನಮ್ಮದು ಸ್ಟಿಚ್ ಇಲ್ಲಿದೆ, ನಾನು ಮಾರ್ಕ್ ಹಾಕ್ಬಿಟ್ಟೆ ತೋರಿಸ್ತೀನಿ. ನೋಡಿ ಸ್ಟಿಚ್ ಇಲ್ಲಿದೆ, ಇದು ಸ್ಟಿಚ್ ಗೊತ್ತು ನಿಮಗೆ. ನೋಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲಿಗೆ ಕರೆಕ್ಟಾಗಿ ನಮ್ಮದು ಬರಬೇಕಾಗಿತ್ತು ಅಲ್ಲಿಗೆ ಬರ್ತಾ ಐತೆ. ಕರೆಕ್ಟಾಗಿ ಸೈಡ್ ಸ್ಟಿಚ್ಚು ಕೂಡ ಸಿಗುತ್ತೆ.
ನೆಕ್ಕು ಅಷ್ಟೇನೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೈಟ್ ಆದಂಗೆ ಆಗುತ್ತೆ, ಅದನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಬೇಡ. ಅದೊಂದು ಸ್ವಲ್ಪ ಏನಂದರೆ ಓರೆ ಆಗಿರುತ್ತೆ, ಸರಿ ಮಾಡ್ಕೊಳ್ಳಿ. ಈಗ ಇದು ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟನ್ನು ಕೂಡ ಸೇಮ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಬ್ಲೌಸ್ ಇಟ್ಕೊಂಡೆ ನಾವು ಆಲ್ಮೋಸ್ಟು ಕಟ್ಟಿಂಗನ್ನು ಮಾಡ್ಕೊಬೋದು. ಫ್ರಂಟ್ ಪಾರ್ಟಿಗೆ ಏನು ಉಳಿದಿರುತ್ತೋ ಬಟ್ಟೆ ಅದನ್ನು ಫೋಲ್ಡಿಂಗ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಇದು ಕೂಡ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನಾವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ಕೆಳಗಡೆಯಿಂದ 3 ಇಂಚ್ಗೆ ಸೆಂಟರಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನಾನು. ಅದು ಬೆಡ್ ಪಟ್ಟಿಗೆ ಅದು ಕೌಂಟ್ ಆಗಲ್ಲ, ಎಲ್ಲರಿಗೂ ಕೂಡ ಅಷ್ಟೇನಾ ಅಂದರೆ ಹೌದು, ಎಲ್ಲರಿಗೂ ಅಷ್ಟೇ ಇರುತ್ತೆ. ಸೆಂಟರಲ್ಲಿ ಮಾತ್ರ 3 ಇಂಚಿಗೆ ಮಾಡ್ಕೊಳ್ಳಿ, ಸೆಂಟರ್ದು ಅಷ್ಟೇ ಕೌಂಟ್ ಆಗೋದು. ಇಲ್ಲಿ ಬಂದು 4.5 ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊತೀನಿ, ತೊಂದರೆ ಇಲ್ಲ, ಕೊಟ್ಕೊಳ್ಳಿ ನೀವು. ಹಿಂಗೆ ಹಾಕಿ ಬಿಟ್ಟಿದ್ದೀನಿ ಅಷ್ಟೇ, ಎದೆ ಸುತ್ತಳ್ತೈತೆ, ನಾನು ಇಲ್ಲೇನು ಹಾಕಿಲ್ಲ. ಈಗ ಬ್ಲೌಸನ್ನೇ ತೆಗೆದುಕೊಳ್ಳೋಣ. ಏನು ಈ ದಯವಿಟ್ಟು ಏನು ಈ ಸೈಡ್ ಇದೆ ರಿಂಗ್ ಸೈಡು ಅಲ್ಲೇ ತೆಗೆದುಕೊಳ್ಳಿ. ಏನು ಇದಿದೆಯಾ ಇದನ್ನು ಸರಿ ಕೌಂಟ್ ಮಾಡಿಕೊಂಡು ನಾನು ಇಲ್ಲಿಂದ ಇಟ್ಕೊತಾ ಇದ್ದೀನಿ. 10 ಇಂಚಿದೆ ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಪಾಸಾಗಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇರೋದಕ್ಕೆ ರೆಡಿಗೆ 1/2 ಇಂಚ್ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಫ್ರಂಟಲ್ಲಿ ಗ್ಯಾಪ್ ಎಲ್ಲ ಬರೋಲ್ಲ. ಬ್ಯಾಕಲ್ಲಿ ನಾವು ಆಲ್ರೆಡಿ ಕಡಿಮೆ ತೊಗೊಂಡಿದ್ದೀವಿ, ಫ್ರಂಟಲ್ಲಿ ಜಾಸ್ತಿ ಮಾಡಿದ್ದೀವಿ. ಈ ಥರ ಮಾಡಿದ್ರೆ ಏನಾಗುತ್ತೆ, ಫ್ರಂಟಲ್ಲಿ ಯಾವುದೇ ರೀತಿಯಾದ ಗ್ಯಾಪ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಅಷ್ಟೇ ಏನು ರೆಡಿ ಇರುತ್ತೋ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ಒಂದು ಲೈನ್ ಹೇಳ್ಕೊಳ್ಳೋಣ. ಥರ ಲೈನ್ ಹೇಳ್ಕೊಳ್ಳಿ, +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲಿ ಬೆಡ್ ಪಟ್ಟಿಗೆ ನಾನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಈಗ ಏನು ಲೋಯರ್ ಚೆಸ್ಟ್ ಅಥವಾ ಲೋಯರ್ ಬಸ್ಟ್ ಅಂತ ಏನು ಕರಿತೀವಿ, ಇದನ್ನು ಇಲ್ಲಿಂದ ಸ್ಟಿಚ್ ಏನಿದೆ ನಮ್ಮದು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಬೆಡ್ ಪಟ್ಟಿ ಇದರಿಂದ. ಇಲ್ಲಿಂದ ಕೌಂಟ್ ಮಾಡಿಕೊಂಡು ನೀಟಾಗಿ ಹಿಂಗೆ ಎಳೆದೇ ಇಟ್ಕೊಳ್ಳಿ. ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಹಾಕಿ ನಾವು ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಅಷ್ಟೇ ತಗೊಂಡಾಗ ಬ್ಲೌಸ್ ಲೆಂತ್ ಕಡಿಮೆ ಬರುತ್ತೆ ನಿಮಗೆ. ಅಲ್ಲಿಂದ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಇವಾಗ ಬ್ಲೌಸ್ ಏನಿದೆ ಅದು ಕರೆಕ್ಟಾಗಿ ಅಳತೆ ಬರುತ್ತೆ ನಮಗೆ. ಇಲ್ಲಿಂದ ಬ್ಯಾಕಲ್ಲಿ ನಾವು 2 ಇಂಚನ್ನು ತೆಗೆದುಕೊಂಡಿದ್ವಿ, ಫ್ರಂಟಲ್ಲಿ 2.5 ಅಥವಾ 2.25ವರೆಗೂ ನೀವು ನೆಕ್ಕಿನ ಅಗಲವನ್ನು ತೊಗೊಬೋದು. ಯಾಕೆ ತೊಗೊತೀರ ಅಂದರೆ ನಮ್ಮ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಬರುತ್ತಲ್ಲ, ಅವಾಗ ಕಡಿಮೆ ಆದೇ ಆಗುತ್ತೆ. ಹಂಗಾಗಿ ಮೇಲೆ 2.5 ತೊಗೊಂಡಿದ್ದೀನಿ. ನೆಕ್ಕಿನ ಏನು ಡೀಪ್ ಇದೆ ಇವರು 7 ಇಂಚಸ್ವರೆಗೂ ಇಟ್ಕೊತಾರೆ. ನೀವು ಅದು ನೆಕ್ ಡೀಪ್ ಬಂದು ಅದು ನಿಮಗೆ ಬಿಟ್ಟಿದ್ದು. ಫ್ರಂಟಲ್ಲಿ ಬ್ಯಾಕಲ್ಲಿ ಏನು ಬ್ಲೌಸಲ್ಲಿ ಇರುತ್ತೋ ಅದನ್ನು ಇಟ್ಕೊಳ್ಳಿ. ಇಲ್ಲಿ 7 ಇಂಚಸ್ಸು ಅಥವಾ 7.5ವರೆಗೂ ನಾನು ಹೋಗ್ತೀನಿ. ಇಲ್ಲೂ ಕೂಡ ನಾನು 3 ಇಂಚ್ವರೆಗೂ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಲ್ಲಿ ಮೇಲೆ 2.5 ತೊಗೊಂಡಿದ್ದೆ, ಕೆಳಗಡೆ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಏನು ಮಾಡೋಣ, ಅಗಲ ಮಾಡೋಣ, ಬ್ರಾಡ್ ಮಾಡೋಣ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನು ಇಲ್ಲ. ನೋಡಿ ಈ ರೀತಿ ಶೇಪನ್ನು ಕೊಟ್ಟಿದ್ದೀನಿ, ಫ್ರಂಟ್ ಶೇಪ್. ಇಲ್ಲಿಂದ 3ವರೆಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ, ಫಸ್ಟ್ ಮಾರ್ಕಿಂಗ್. ಆಮೇಲೆ 3 ಇಂಚು ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಕೂಡ 3 ಇಂಚು. ಎಲ್ಲ ಬ್ಲೌಸ್ಗಳಿಗೂ ಕೂಡ ಸೇಮೇ ಇರುತ್ತೆ. ಹೈಟ್ ಮೇಲೆ ಡಿಪೆಂಡು. ಬ್ಲೌಸ್ ಲೆಂತ್ ಏನಾದರೂ ಕಡಿಮೆ ಇತ್ತು ಅಂದರೆ ಕಡಿಮೆನೇ ಇಟ್ಕೊಳ್ಳಿ, ಇಲ್ಲ ಅಂತಲ್ಲ. ಇದು ಆಲ್ಮೋಸ್ಟು ಎಷ್ಟು ಬಂದಿದೆ ನೋಡ್ತಾ ಇರ್ಬೋದು, 17 ಇಂಚಿದೆ. ಏನು ಫುಲ್ ಲೆಂತು ಫ್ರಂಟಲ್ಲಿ 17 ಇಂಚ್ವರೆಗೂ ನಾನು ತೊಗೊಂಡಿದ್ದೀನಿ. ಬ್ಲೌಸಲ್ಲಿ ಏನಿತ್ತೋ ಅದ್ರ ಪ್ರಕಾರ. ಮತ್ತು ಶೋಲ್ಡರ್ ಬ್ಯಾಕಲ್ಲೂ ಕೂಡ ನಮ್ಮದೇನಿತ್ತು 3.25 ಇತ್ತು, ಇಲ್ಲೂ ಕೂಡ 3.25 ಇಂಚನ್ನು ಇಟ್ಕೊತಾ ಇದ್ದೀನಿ. ಬ್ಯಾಕಲ್ಲೂ ಕೂಡ 6.5 ಇತ್ತು, ಆರ್ಮೋಲ್ ನಾನಿಲ್ಲಿ 6.25ವರೆಗೂ ತೊಗೊತಾ ಇದ್ದೀನಿ. ಯಾಕಂದರೆ ನಾವು ಡಬಲ್ ಮಾರ್ಕಿಂಗ್ ಹಾಕ್ತೀವಿ, ಅದಕ್ಕೋಸ್ಕರ ನಾನಿಲ್ಲಿ 6.25 ತೊಗೊತಾ ಇದ್ದೀನಿ. ನೋಡಿ ಇಷ್ಟಾಯಿತು. ಇಷ್ಟಾದಮೇಲೆ ಇಲ್ಲಿಂದ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು, ಮತ್ತು ಏನು ಈ 6.25 ಇಂಚಿದೆ ಇದು ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಂಡು 1/4 ಇಂಚು ನೀವು ಒಳಗಡೆಗೆ ತೆಗೆದುಕೊಳ್ಳಿ. ಕಂಪಲ್ಸರಿ ಇದಿರೋದು. ಶೋಲ್ಡರಲ್ಲಿ ಯಾವುದೇ ರೀತಿಯಾದ ಒಂದು ಮಾರ್ಕಿಂಗನ್ನು ಹಾಕ್ಕೊಬೇಡಿ. ಇಲ್ಲಿ ಮಾತ್ರ ನೀವೇನು ಮಾಡಬೇಕು, ಈ ಥರ ಹಾಕ್ಕೊಳ್ಳಿ, ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಮಾರ್ಕಿಂಗ್ ಹಾಕ್ಕೊಂಡ್ಮೇಲೆ ಫ್ರಂಟ್ ಮಾರ್ಕಿಂಗ್ ಆಯಿತು. 1 ಇಂಚ್ ಇಲ್ಲಾಕಿ 1 ಇಂಚ್ ಇಲ್ಕಾಗಿ ಸೆಂಟರನ್ನು ತೆಗೆದುಕೊಳ್ಳಿ. ಅದೇನಕ್ಕೆ ಹಾಕಬೇಕು ಅಂದರೆ ಸೆಂಟರ್ ಮಾರ್ಕಿಂಗ್ ತೊಗೊಳಕ್ಕೋಸ್ಕರ ಅಷ್ಟೇ. ಆ ಕಡೆ ಈ ಕಡೆ ಹೋಗಬಾರ್ದು. ಮತ್ತು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಇಟ್ಟಿಸ್ತೀವಲ್ಲ, ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನು ಇಲ್ಲ. ಮತ್ತು ಈ ಲೈನು ಮತ್ತು ಈ ಸೆಂಟರ್ ಲೈನ್ ಏನಿದೆ ಇದನ್ನು ನೀಟಾಗಿ ಇಟ್ಕೊಳ್ಳಿ ಸ್ಟ್ರೈಟ್. ಅದು ಕೂಡ 3.5 ಇಂಚಷ್ಟೇ ನಮಗೆ ಏನು ಮಾಡಬೇಕು, ಡೌನ್ ಬರಬೇಕು. ಡೌನ್ ಬಂದಾದಮೇಲೆ ಈ ಕಡೆ
ಅಂದರೆ ಈ ಲೈನ್ ಏನು ಎಳ್ಕೊತೀವಿ ಅದರಿಂದ 1/2 ಇಂಚ್ ಈ ಕಡೆ ಅರ್ಧದಿಂದ 1/2 ಇಂಚ್ ಈ ಕಡೆ ಒಂದೊಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ಗಳನ್ನು ಸೇರಿಸ್ಕೊಳ್ಳಿ. ಆಯಿತಾ? ಥರ ಸೇರಿಸ್ಕೊಳ್ಳಿ. ಇದು ಒಂದು ಸ್ವಲ್ಪ ಹೈಟ್ ಇರುತ್ತೆ, ಡೌನ್ ಇರುತ್ತೆ, ಇಲ್ಲಿ ಸಮ ಇರುತ್ತೆ. ಹಂಗಾಗಿ ಇದನ್ನು ಒಂದು 1/4 ಇಂಚ್ವರೆಗೂ ಹೆಚ್ಚಿಸಿ, ಅದು ಕಾಮನ್ನಾಗಿ ಹೇಳ್ತಾ ಇರೋದು. ಇಲ್ಲಾಂದರೆ ಇಲ್ಲಿಂದ ಅಳತೆ ತೊಗೊಂಡು ಎಷ್ಟಾಯಿತೋ ಅಷ್ಟು ಹೆಚ್ಚಿಸ್ಕೊಬೋದು. ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ನನ್ನ ಪ್ರಕಾರ. ಮತ್ತು ಕಂಪಲ್ಸರಿ ನಾವಿಲ್ಲಿ 1/2 ಇಂಚು ಎಲ್ಲ ಬ್ಲೌಸ್ಗಳಿಗೂ ಮಾರ್ಕಿಂಗ್ ಹಾಕಿ ಇದನ್ನು ಹಿಂಗೇ ಬರಬೇಕು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಿಂಗೇ ಬರಬೇಕು. ಕೆಲವರು ಅದು ಹೆಂಗೋ ಹಿಂಗೆಲ್ಲ ಹಾಕ್ತಾರೆ, ಹಂಗೆಲ್ಲ ಹಾಕ್ಬಾರ್ದು. ನೋಡಿ, ಹಿಂಗೆ ಏನು ಸ್ಲೋಪ್ ಇರುತ್ತದೋ ಇದೇ ಥರ ಬರಬೇಕು. ಇದನ್ನು ನೆಗ್ಲೆಕ್ಟ್ ಮಾಡಿ ಈ ಥರ ಬರಬೇಕು. ಏನು ನಾವು ಆರ್ಮೋಲ್ ಶೇಪ್ ಹಾಕೋದಕ್ಕೆ ಮಾಡ್ತೀವೋ ಆ ಥರನ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಮ್ಗೆ ಬರುತ್ತೆ. ಇಲ್ಲಿ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡಿ. ಇಲ್ಲಿ ಸೆಂಟರಲ್ಲಿ ನಾನು ಇಲ್ಲೂ ಕೂಡ ಒಂದು 3/4 ಇಂಚ್ವರೆಗೂ ನಾನು ಡಾಟನ್ನು ಹಿಡಿತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಇಲ್ಲ. ನೋಡಿ, ನೀಟಾಗಿ ಇದನ್ನು ಕಟ್ ಮಾಡ್ಕೊಂಬಿಡಿ. ಇದು ನಮಗೆ ಇಷ್ಟು ಬೇಕಾಗಲ್ಲ. ಏನು 3 ಇಂಚು ತೆಗಿತೀವಿ ಅಷ್ಟೇ ಸಾಕಾಗುತ್ತೆ. ಇಲ್ಲಿ 3 ಇಂಚ್ ಹೋಗೋದ್ರಿಂದ ಇಲ್ಲಿರೋದು ನಮಗೆ ಬೇಕಾಗಿಲ್ಲ. ಬೆಡ್ ಪಟ್ಟಿ ಅಷ್ಟೇ ಸಾಕಾಗುತ್ತೆ. ಇದನ್ನು ಏನು ಮಾರ್ಕಿಂಗ್ ಹಾಕಿದ್ದೀನೋ ಅದ್ರ ಪ್ರಕಾರ ಕಟ್ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ. ನೋಡಿ, ಈ ಥರನೇ ಶೇಪ್ ಬರಬೇಕು. ನನಗೇನು ಕಟ್ಟಿಂಗ್ ಮಾಡಿದ್ದೀನಿ ಆ ಥರನೇ ಶೇಪ್ ಬರಬೇಕು. ಇಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಮಾಡಿಬಿಟ್ಟು ಆಮೇಲೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ನಾವೇನು ಮಾರ್ಕಿಂಗ್ ಹಾಕಿರ್ತೀವಿ ಅದು ಬ್ಲೌಸ್ ಪೀಸ್ ಮೇಲೆ ಇರಬೇಕು. ಆವಾಗ ಮಾತ್ರ ನಿಮ್ಮದು ಏನು ಕಟ್ಟಿಂಗ್ ಇರುತ್ತೆ ಅದು ಕರೆಕ್ಟಾಗಿ ಬರೋದು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬರುತ್ತೆ ಶೇಪು. ಇದನ್ನು ತಗೊಂಡೋಗಿ ಇದ್ರ ಮೇಲೆ ಇಟ್ಟಾಗ ನಮ್ಮದು ಕರೆಕ್ಟಾಗಿ ಇತ್ತು ಶೇಪು ಅಂದರೆ ಓಕೆ. ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಕಡಿಮೆ ಆಯಿತು ಅಂದರೆ ಅದನ್ನು ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಹಿಡಿಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಬೇಕು. ನೋಡಿ, ಇದು ಹೋಗುತ್ತೆ. ಇದನ್ನು ಟ್ರಿಮ್ ಮಾಡ್ತೀವಿ ಫ್ರೆಂಡ್ಸ್, ನೀವೇನು ವರಿ ಮಾಡ್ಕೊಬೇಡಿ. ನೋಡಿ, ಇಲ್ಲಿ ಅದು ಒಳಗಡೆಗೆ ಹೋಗುತ್ತೆ, ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಆಮೇಲೆ ಇಲ್ಲಿ ಸ್ಟಿಚ್ ಆದಮೇಲೆ ಇದನ್ನು ಕಟ್ ಮಾಡ್ತೀವಿ. ಈ ಥರನೇ ಬರಬೇಕು. ನಮ್ಮ ಆರ್ಮೋಲ್ ರೌಂಡಿಂಗ್ ಏನಿದೆ ಅದು ಈ ಥರ ಬಂತು ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಈ ಥರನೇ ಬರಬೇಕು ನಮ್ಮ ಆರ್ಮೋಲ್ ರೌಂಡಿಂಗ್. ಇಲ್ಲಾಂದರೆ ಎಲ್ ಶೇಪ್ ಬಂತು ಆ ಥರ ಎಲ್ಲ ಬಂದರೆ ತುಂಬಾ ಚೆನ್ನಾಗಿ ಬರೋಲ್ಲ ಫಿನಿಶಿಂಗ್. ಇಲ್ಲಿಂದ ನೋಡಿ, ನಾನು ಈ ಥರ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ ಒಂದು ಸಲ. ಈ ಥರನೇ ಮಾಡಬೇಕು, ಬೇರೆ ಎಲ್ಲ ಕಟ್ ಮಾಡೋಕ್ಕೋಗ್ಬೇಡಿ. ಇಲ್ಲೂ ಅಷ್ಟೇ, ನೆಕ್ಕಿಂದು ಏನಿದೆ ಅದನ್ನು ಮಾರ್ಕಿಂಗ್ ಇಲ್ಲೂ ಕೂಡ ಮಾರ್ಕಿಂಗ್ ಬಟ್ಟೆ ಮೇಲೆ ಇರಬೇಕು. ನಾವು ಕಟ್ ಮಾಡೋ ಅಂತಹ ಮಾರ್ಕಿಂಗ್. ನೋಡಿ, ನಮ್ಮ ನೆಕ್ ರೆಡಿ ಆಯಿತು ಮತ್ತು ಫುಲ್ ಬಾಡಿ ಪಾರ್ಟ್ ರೆಡಿ ಆಯಿತು. ಬೆಡ್ ಪಟ್ಟಿ ಇದರಲ್ಲಿ 2 ಪೀಸನ್ನು ಕಟ್ ಮಾಡಿಕೊಂಡ್ರೆ ನಾವು ಸಾಕಾಗುತ್ತೆ. ಬೆಡ್ ಪಟ್ಟಿಗೆ ನಾವು ಬಟ್ಟೆ ಇರೋದ್ರಿಂದ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬೆಡ್ ಪಟ್ಟಿಗೆ ನಾನು 2 ಲೇಯರನ್ನು 2 ಲೇಯರ್ಸನ್ನು ಕಟ್ ಮಾಡಿಕೊಂಡೆ. ಮತ್ತು ಹುಕ್ ಪಟ್ಟಿ ರಿಂಗ್ ಪಟ್ಟಿ ಮಾಡೋದಕ್ಕೆ ನಾನು ಹೇಳ್ತಾ ಇರ್ತೀನಲ್ವ, 2 ಪಟ್ಟಿ ಹುಕ್ ಸಿಗಬೇಕು, 1 ಪಟ್ಟಿ ರಿಂಗಿಗೆ ಬೇಕು. ಹಂಗಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. 2 ಇಂಚಿಂದು 2 ಪೀಸನ್ನು ಕಟ್ ಮಾಡ್ಕೊಳ್ಳಿ. ಸಾಕಾಗತ್ತಿಷ್ಟು. ಇಲ್ಲಿ ನಾನು ಇದನ್ನು ಒಂದು ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ಟು ಪ್ರೆಸ್ಸಿಂಗ್ ಮಾಡ್ಕೊತೀನಿ. 1 ಲೇಯರನ್ನು, ಇನ್ನೊಂದನ್ನು ಕಾಮನ್ನಾಗಿ ಏನಿರುತ್ತೋ ಹಿಂಗೆ ಮಾಡ್ಕೊಳ್ಳಿ. ನಾರ್ಮಲ್ ಹಂಗೆ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾವು ರೆಡಿ ಹುಕ್ಸ್ ಏನು ಬರುತ್ತೆ ಆ ಥರ ಹಾಕ್ಕೊಬೋದು. ನಮಗೆ ಹುಕ್ಸ್ ಹಾಕೋ ಇದಿರಲ್ಲ. ನೀವು ಬೇಕು ಅಂದರೆ ರಿಂಗ್ ಸಹ ಮಾಡ್ಕೊಂಬಿಟ್ರೆ ಅದರೊಳಗೆ ರೆಡಿ ಇದನ್ನು ಮಾಡ್ಕೊಂಬಿಟ್ರೆ ಅದು ಸಹ ರಿಂಗ್ ಮಾಡೋ ಅವಶ್ಯಕತೆಯೂ ಸಹ ಇರಲ್ಲ. ಈಗೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಏನು ಈ ಲೈನಿಂಗ್ ಇದೆ ಅದನ್ನ ಇಟ್ಬಿಟ್ಟು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಒಂದು. ಮತ್ತು ಇದನ್ನು ನಾನು ಥ್ರೆಡ್ ಪೈಪಿಂಗಿಗೆ ಉಳಿಸ್ಕೊತೀನಿ.
ಈಗ ನಮ್ಮದು ತೋಳಿನ ಬಟ್ಟೆ ಇರುತ್ತೆ, ಈ ಥರ ಕಟ್ ಮಾಡ್ಕೊಳ್ಳಿ. ಬ್ಲೌಸ್ ಏನಿರುತ್ತೆ ಅದು ಕರೆಕ್ಟಾಗಿ ನಿಮ್ಗೆ ಏನು ಇರುತ್ತೋ ಅದರೊಳಗೆ ಸಿಗುತ್ತೆ. ಇಲ್ಲಿ ಒಂದು ಸ್ವಲ್ಪ ನೋಡಿ, ಇಲ್ಲಿ ಒಂದು ಸ್ವಲ್ಪ ಸಿಗ್ತಾ ಇದೆ. ಬೇರೆ ಬಟ್ಟೆ ಕೊಟ್ಟರು ಪರವಾಗಿಲ್ಲ, ನಮ್ಗೆ ಈ ಕಲರು ಸಿಗಬಾರ್ದು. ಬ್ಲೌಸಲ್ಲಿ ತೋಳಿನಲ್ಲಿ ಸಿಕ್ಕಿದ್ರೆ ಅಷ್ಟು ಚೆಂದ ಇರಲ್ಲ. ಈಗ ಕಟ್ ಮಾಡ್ಕೊತೀನಿ. ಇಲ್ಲಿ ನನಗೆ ನೋಡಿ, ಇಲ್ಲಿ ಸಿಗ್ತಾ ಇಲ್ಲ, ನನಗೆ ಸಿಗ್ತಾ ಇಲ್ಲ. ಇಲ್ಲಿ ಬಟ್ಟೆ ಕೊಟ್ಕೊಬೇಕು, ಇಲ್ಲಿ ಕೂಡ ಕೊಟ್ಕೊಬೇಕು. ಈಗ ತೋಳಾಯಿತು. ತೋಳ ಆದಮೇಲೆ ನಾನು ಇದೇನಿದೆ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಇದನ್ನು ಥ್ರೆಡ್ ಪೈಪಿಂಗಿಗೆ ಇಟ್ಕೊಳ್ಳೋಣ. ಈಗ ಉಳಿದಂತಹ ಬಟ್ಟೆ ಏನಿದೆ ಇದು ಬ್ಯಾಕ್ ಪಾರ್ಟಿಗೆ ಏನು ಬಾರ್ಡರ್ ಇದೆ ಇದನ್ನು ಬ್ಯಾಕ್ ಪಾರ್ಟಿಗೆ ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಲೈನ್ಸ್ಗಳು ಕರೆಕ್ಟಾಗಿ ನೋಡ್ಕೊಳ್ಳೋಣ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನೋಡ್ತಾ ಇರ್ಬೋದು, ಈ ಲೈನ್ಸನ್ನು ಕರೆಕ್ಟಾಗಿ ನೋಡ್ಕೊತೀನಿ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು, ತೋಳು ಕೂಡ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಬಟ್ಟೆ ತುಂಬಾ ಕಡಿಮೆ ಇತ್ತು, ಹಂಗಾಗಿ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೆ. ಅಕಸ್ಮಾತು ಶಾರ್ಟೇಜ್ ಬಂತು ಅಂದರೆ ಬೆಲ್ಟ್ ಪಟ್ಟಿಗೆ ಹಾಕ್ಕೊಬೋದು ಅಂತ. ಇಲ್ಲೇನಿಲ್ಲ, ಬೆಲ್ಟ್ ಪಟ್ಟಿಗೆ ಒಂದು ಕಡೆ ಇಲ್ಲಿ ಉಳಿಸ್ಕೊಂಡು ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ. ಬೆಡ್ ಪಟ್ಟಿ ಸಹ ಸಿಕ್ತು. ಈಗಿನ ತೋಳಿಗೆ ನಮಗೆ ಬಟ್ಟೆ ಎಲ್ಲಿ ನಾವು ಬಟ್ಟೆನ ತೊಗೊಬೇಕು ಅಂತಂದರೆ, ತೋಳಿಗೆ ಬಟ್ಟೆ ಇಲ್ಲಿ ಒಂದು ತೊಗೊತೀನಿ, ಇನ್ನು ಮಿಕ್ಕಿದ್ದು ನನಗೆ ತುಂಬ ಜಾಸ್ತಿ ಬೇಕು ತೋಳಿಗೆ. ನೋಡಿ, ಈ ಕಡೆ ಒಂದು ಸ್ವಲ್ಪ ಕಲರ್ ಬೇಕು. ನಾನು ನೆಕ್ಕಲ್ಲಿ ಉಳಿಯುತ್ತೆ, ಈ ನೆಕ್ಕಲ್ಲಿ ಇಲ್ಲಿ ನೆಕ್ಕಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ, ಮತ್ತು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ, ಮತ್ತು ಇದೊಂದು ಸ್ವಲ್ಪ ಇಷ್ಟನ್ನು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. 3ಕ್ಕೆ ಬೇಕಾಗಿರೋದ್ರಿಂದ ಆಗುತ್ತೆ. ಇಲ್ಲ ನಮಗೆಲ್ಲೂ ಸಹ ಬಟ್ಟೆ ಉಳಿಲಿಲ್ಲ ಆ ಕಲರು. ಇದು ಬೇರೆ ಬೇರೆ ಕಲರ್ಸ್ ಬಂದಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಇಲ್ಲ ಹಿಂಗೆ ಕಟ್ ಮಾಡ್ಕೊತೀನಿ, ಸಿಗುತ್ತೆ ನಮಗೆ.
ಈ ಕಲರ್ ಕೊಡಬೇಕಲ್ವ, ಹಂಗಾಗಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ. ಮೇನ್ ಬಟ್ಟೆ ಲೈನಿಂಗು ಎಲ್ಲನೂ ಬೆಲ್ಟ್ ಪಟ್ಟಿ ಆಗಿರ್ಬೋದು, ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಶಾರ್ಟೇಜ್ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಕಲ್ಲಿ ಸಿಗುತ್ತೆ, ನೀವು ನೆಕ್ಕಲ್ಲಿ ಆಮೇಲೆ ಬೇಕಾದರೆ ತೋಳ್ಗೆ ಅಕಸ್ಮಾತ್ ಶಾರ್ಟೇಜ್ ಬಂತಂದರೆ ನೆಕ್ಕಿಂದನ್ನು ಹಾಕ್ಕೊಬೋದು, ಬಟ್ಟೆಗೆ ತೋಳಿಗೆ ಹಾಕ್ಕೊಬೋದು. ಫಸ್ಟೇ ತೋಳೇನು ಹಂಗೆ ಕಡಿಮೆ ಇತ್ತು ಅಂದರೆ ತೋಳೆಲ್ಲ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕೊನೆಗೆ ಅಟ್ಯಾಚ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಬಟ್ಟೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.